ನಾವು ಚಿಕ್ಕ ಹುಡುಗರಾಗಿ ದೊಡ್ಡವರಾಗೋದ್ರೊಳಗಾಗಿ ನಾವು ವಿದ್ಯೆಯನ್ನ ಸಂಪಾದನೆ ಮಾಡಬೇಕು. ದೊಡ್ಡವರಾದ್ಮೇಲೆ ನಾವು ಕಲಿಕ್ಕೆ ಆಗೋದಿಲ್ಲ. ಅಭಿನವ ಯೌವನತ್ವ, ಆ ಯೌವನಕ್ಕೆ ಕಾಲಿಟ್ಟಾಗ ಅವನಿಗೆ ಏನು ಗೊತ್ತಾಗೋದಿಲ್ಲ. ನಾನು ಯಾರು, ನಾನು ಏನ್ ಮಾಡಬೇಕು, ಎಲ್ಲಿದ್ದೀನಿ, ಯಾವ ಸ್ಥಾನ ಮಾನ ಯಾವುದು ಎಲ್ಲ ಮಾಡ್ತಿರ್ತಾರೆ. ಅಪ್ರತಿಮ ರೂಪತ್ವ, ರೂಪ ಇರ್ಬೇಕಂತೆ ಮನುಷ್ಯನಿಗೆ, ಒಳ್ಳೆ ಚೆನ್ನಾಗಿರ್ಬೇಕು. ನಮ್ಮ ಸ್ವಾಮಿಗಳಿದ್ದಾರೆ ನೋಡ್ರಿ, ತೇಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಬಹಳ ತೇಜಸ್ಸು, ಓಜಸ್ಸು, ವರ್ಚಸ್ಸು ಎಲ್ಲ ಇದೆ. ನಡ್ಕೊಳಕ್ಕಾಗಲ್ಲ, ಅತಿಯಾಗಿ ಊಟ ಮಾಡಬಾರ್ದು. ಶಾಸ್ತ್ರೀಯ ವಾದವೈ, ಅತಿ ಬುದ್ಧಿವಂತಿಕೆ ವಾದವನ್ನ ಅಂದ್ರೆ ಚರ್ಚೆ ಮಾಡುವುದನ್ನ ಕಲಿಸ್ತಾ ಇದ್ದಾರೆ. ಗುಣೇ ಕಲುಬಯ್ಯ, ಒಳ್ಳೆ ಗುಣವಂತ ಕಣಪ್ಪ ಅವನು, ಒಳ್ಳೆ ಗುಣವಂತಿ ಕಣಪ್ಪ ಅವಳು ಅಂತಾರೆ. ಈ ಎರಡು ಮಾತುಗಳನ್ನ ಶ್ರೀ ಗುರು ಮಡಸಿದ್ದೇಶ್ವರ ಪಾದಕ್ಕೆ ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಇಡೀ ಕುಟುಂಬದವರು ಆ ಮಗನನ್ನ ತುಂಬಾ ಚೆನ್ನಾಗಿ ಸಾಕುವಂತ ಕೆಲಸವನ್ನು ಭಕ್ತರು ಮಾಡಬೇಕು. ಭಕ್ತರನ್ನ ಪರಮ ಪೂಜ್ಯರಾದಂತಹ ತೇಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಮಡುಸಿದ್ದೇಶ್ವರನ ಕಾರುಣ್ಯ ಕೃಪಾ ಕಟಾಕ್ಷದಿಂದ ನಿಮ್ಮೆಲ್ಲರನ್ನೂ ಕೂಡ ಸಂತೈಸುವಂತಹ ಶಕ್ತಿಯನ್ನ ಅವ್ರು ಪಡೀಲಿ ಅಂತ ಬೇಡ್ಕೊಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದಕ್ಕಿಂತ ಒಂದು ಕಾರ್ಯಗಳು ಅತ್ಯದ್ಭುತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಪೂಜ್ಯರಿಗೆ ಯತೀಶ್ವರ ಶಿವಾಚಾರ್ಯರ ಆಶೀರ್ವಾದ, ಮರುಳಸಿದ್ದೇಶ್ವರ ಆಶೀರ್ವಾದ ಎಲ್ಲವೂ ಕೂಡ ಚಂದ್ರಶೇಖರ ಶಿವಾಚಾರ್ಯ ಆಶೀರ್ವಾದ ಪೂಜ್ಯರ ಮೇಲೆ ಇದೆ ಅಂತ ಪೂಜ್ಯರು ತೇಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಮರುಳಸಿದ್ದೇಶ್ವರ ಉತ್ತಮ ಭವಿಷ್ಯವನ್ನ ನಿರ್ಮಾಣ ಮಾಡೇ ಮಾಡ್ತಾರೆ ಅಂತಕ್ಕಂಥ ಮುಂದೊಂದು ಮಾತುಗಳನ್ನ ತಿಳಿಸ್ತಾ ಪೂಜ್ಯರ ಭವಿಷ್ಯ ಉಜ್ವಲವಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಎರಡು ಮಾತು. ತ್ರೈಲೋಕ್ಯ ಸಂಪ್ರದಾಯಕ್ಕೆ ಸಮುಲ್ಲೈಖನ ವಿತ್ತಲೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಮೊಟ್ಟ ಮೊದಲಿಗೆ ನನ್ನ ಆರಾಧ್ಯ ದೈವನಾದಂಥ ಶ್ರೀ ಗುರು ಕ್ಷೇತ್ರನಾಥ ಮಹಾಸಿದ್ದನನ್ನು ಧ್ಯಾನಿಸಿಕೊಂಡು ಹಾಗೂ ಲಿಂಗೈಕ್ಯ ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಹರಗುರು ಜಲಮೂರ್ತಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಲ್ಲಿ ನೆಲೆಸಿರುವ ಎಲ್ಲ ಸದ್ಭಕ್ತರಿಗೂ ಸದ್ಭಕ್ತರೇ, ಇವತ್ತಿನ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ. ಇವತ್ತಿನ ಕಳಶ ಪೂಜೆ ಹೋಮದಿಂದ ಮುಕ್ತಾಯಗೊಂಡಿದೆ. ಈ ಪೂಜಾ ಫಲ ಎಲ್ಲ ಭಕ್ತರಿಗೂ ನಮಗೂ ಆಶೀರ್ವಾದಿಸಲಿ ಅಂತ ಹೇಳ್ತಾ, ಹಿಂದಿನ ಪರಂಪರೆಯಂತೆ ಕ್ಷೇತ್ರ ನಡೆಸುವುದರಲ್ಲಿ ನನ್ನ ನಿರ್ಣಯ ಅಂತ ಕೇಳ್ತಾ, ನಮ್ಮ ಪೂರಾಶ್ರಮವಾಗಿರುವ ದೊಡ್ಡಪ್ಪನವರೇ ಅವರು ಒಂದು ಮಾತು ಹೇಳಿದ್ರು, ಸ್ವಾಮೀಜಿಯವರ ಗದ್ದಿ ಕಟ್ಟಿಸ್ತಾರಂತ. ಅದಕ್ಕೆಲ್ಲ ಎಲ್ಲರಿಗೂ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ತಾ, ಸಹಕರಿಸಿ ಅಂತ ಹೇಳ್ತಾ ನನ್ನ ಎರಡು ಪುಟ್ಟ ಮಾತುಗಳನ್ನು ಈಗ ಟೈಮ್ ಆಗಿದೆ. ಇವತ್ತಿನ ಧಾರ್ಮಿಕ ಸಮಾಜಕ್ಕೆ ಆಗದ ಎಲ್ಲ ಗುರುಗಳ ನಿಮ್ಮ ಜವಾಬ್ದಾರಿ. ಅದರಿಂದ ಮುಂದಿನ ಒಳ್ಳೆ ಮಠದ ಒಂದು ಏಳಿಗೆ ಏನೇನ್ ನಡೀಬೇಕು ಅನ್ನೋ ಕಾರ್ಯವನ್ನ ನಾನು ಮೊನ್ನೆ ಜಾತ್ರೆಯಲ್ಲಿ ಹೇಳಿದ್ದೀನಿ. ಈಗ ಮುಂದಿನ ವರ್ಷ ನಮ್ಮ ಶಿವಾಚಾರ್ಯ ಸ್ವಾಮೀಜಿಯವರ ಅವರ ಸ್ಥಾನ ಮಂಟಪವನ್ನ ಕಟ್ಟಬೇಕು ಅಂತ ಹೇಳಿ ಈ ದಿವಸ ನಾವು ಜಾತ್ರೆ ಸಂಕಲ್ಪ ಮಾಡಿದ್ದು. ಅದಕ್ಕೆ ತಾವೆಲ್ಲ ಹೆಚ್ಚಿನ ಸಹಕಾರ ನೀಡಿ. ಯಾಕಂದ್ರೆ ಪ್ರತಿ ವರ್ಷ ನಮ್ಮ ಮಠದಲ್ಲಿ ಒಂದು ಕಾರ್ಯವನ್ನ ನಾವು ಮಾಡ್ಕೊಳ್ತೀವಿ. ಅದು ಮಾಡ್ತಿರೋದು ಯಾರಪ್ಪ ಅಂದ್ರೆ
ಅದರಲ್ಲಿ ಹೇಳಕ್ಕಾಗ ಅದು ನಮ್ಮ ತಾಯಿಯವರ ಸಂಕಲ್ಪನೂ ಇದೆ, ಕೆಲವು ಎಲ್ಲಾ ಭಕ್ತರ ಸಂಕಲ್ಪನೂ ಇದೆ. ಅದನ್ನ ಏಕೆಂದ್ರೆ ನಾನು ಪ್ರತಿ ವರ್ಷ